ಹತ್ತಿರವಿದ್ದು ಏಕೆ ದೂರವಾಗುತ್ತಿದ್ದೇವೆ? ಹಿಂದೆ ಮೊಬೈಲ್ ಇರಲಿಲ್ಲ. ಲೆಟರ್ ಬರೆದು ಯೋಗಕ್ಷೇಮದ ಕುರಿತು ವಿಚಾರಿಸುತ್ತಿದ್ದೆವು. ತಿಂಗಳಿಗೊಮ್ಮೆಯಾದರೂ ಭೇಟಿಯಾಗಿ ಅವರವರ ಕುರಿತು ಮಾತಾಡುತ್ತಿದ್ದೆವು. ಮದುವೆ ಮಂಟಪಗಳಲ್ಲಿ, ಜಾತ್ರೆ ಸಮಾರಂಭಗಳಲ್ಲಿ ಭೇಟಿಯಾದರೆ ಸಾಕು, ಮಸ್ತ್ ಮಜಾ ಮಾಡುತ್ತಿದ್ದೆವು. ಖುಷಿ ಖುಷಿಯಾಗಿ ಸಂತೋಷ ಹಂಚಿಕೊಳ್ಳುತ್ತಿದ್ದೆವು. ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಸ್ವಲ್ಪ ದಿನದ ನಂತರ ಮೊಬೈಲ್ ಬಂತು. ಆಗ ಸಹ ಖುಷಿಪಟ್ಟೆವು. ಮೊಬೈಲ್ಗಳಲ್ಲಿ ರಿಚಾರ್ಜ್ ಮಾಡಿಸಿ 5-10 ನಿಮಿಷ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಾತಾಡುತ್ತಿದ್ದೆವು. ದೂರದ ಬಂಧು ಬಳಗದವರಿಂದ ಮೊಬೈಲ್ ನಂಬರ್ ಪಡೆದು ಅವರೊಂದಿಗೆ ಸುಖ ಸಂತೋಷಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಆದರೆ ಫ್ರೀ ಕಾಲ್ ಬಂದ ನಂತರ ಎಲ್ಲವೂ ಬದಲಾಯಿತು. ಜಿಯೋ ಫೋನ್ ಫ್ರೀ ಕಾಲ್ ತಂತು. ಅಂದರೆ ಎಷ್ಟು ಬೇಕಾದರೂ ಮಾತಾಡು, ಅದಕ್ಕೆ ಸಮಯನೇ ನಿಗದಿ ಮಾಡಿರಲಿಲ್ಲ. ಆಗ ಎಲ್ಲವೂ ಬದಲಾಯಿತು. ಆಗ ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿದ ನಂತರ ಮಾತಾಡೋಕ್ಕೆ ಯಾವುದೇ ರೊಕ್ಕ ಕೊಡಬೇಕಿಲ್ಲ. ಮಾತಾಡೋಕ್ಕೂ ಯಾರಿಗೂ ಕೇಳಬೇಕಿಲ್ಲ. ಯಾರ ಪರ್ಮಿಷನೂ ಬೇಕಿರಲಿಲ್ಲ. ಆದರೆ ಸುಖ ಸಂತೋಷ ಹಂಚಿಕೊಳ್ಳೋಕ್ಕೆ ಬೇಕಾದಷ್ಟು ನಮಗೆ ಸಮಯ ಕಡಿಮೆ ಆಗುತ್ತಾ ಹೋಯಿತು. ಆದರೂ 1-2 ನಿಮಿಷ ಮಾತಾಡಲಿಕ್ಕೆ ಸಮಯವೇ ಇಲ್ಲ ಎನ್ನುತ್ತಿದ್ದೆವು. ಮೊಬೈಲ್ನಲ್ಲಿ ರೀಲ್ಸ್, ಫೇಸ್ಬುಕ್, ಶಾರ್ಟ್ ಸ್ಟೋರಿ ನೋಡೋಕ್ಕೆ ಸಾಕಷ್ಟು ಸಮಯವಿದೆ. ಆದರೆ ಬಂಧು ಬಳಗದವರೊಂದಿಗೆ, ಕುಟುಂಬಸ್ಥರೊಂದಿಗೆ, ಸ್ನೇಹಿತರೊಂದಿಗೆ ಪ್ರೀತಿಯಿಂದ 1-2 ನಿಮಿಷ ಮಾತಾಡೋಕ್ಕೆ ನಮಗೆ ಸಮಯ ಇಲ್ಲ ಎನ್ನುತ್ತಿದ್ದೇವೆ. ಹತ್ತಿರವೇ ಇದ್ದ ಮಾರುಕಟ್ಟೆ, ಸಂತೆಗಳಲ್ಲಿ ಬಂಧು ಬಳಗದವರು ಅಥವಾ ಪರಿಚಯಸ್ಥರು ಎಲ್ಲಾದರೂ ಕಂಡರೆ ಸಾಕು, ಅವರಿಗೆ ಕಾಣದಂತೆ ಮರೆಯಾಗುತ್ತಿದ್ದೇವೆ. ನಗರದಲ್ಲಂತೂ ಪಕ್ಕದ ಓಣಿಯಲ್ಲೇ ಬೀಗರ, ಕುಟುಂಬಸ್ಥರ ಅಥವಾ ಪರಿಚಯಸ್ಥರ ಮನೆ ಇದ್ದರೆ ಭೇಟಿಯಾಗಕ್ಕೂ ಹೋಗುತ್ತಿಲ್ಲ, ನೋಡಕ್ಕೂ ಹೋಗುತ್ತಿಲ್ಲ. ಸತ್ತಾಗ ತಾಸಿಗಟ್ಟಲೆ ಜೀವ ಹೋದ ಹೆಣದ ಮುಂದೆ ಕುಳಿತುಕೊಳ್ಳುತ್ತೇವೆ. ಆದರೆ ಬದುಕಿದಾಗ 1-2 ನಿಮಿಷ ಹೋಗಕ್ಕಾಗುತ್ತಿಲ್ಲ. ಏನ್ರಿ ಹೀಗಾಗುತ್ತಿದೆ ಬದುಕು, ನೀವೇ ಹೇಳಿ.